ಸೊ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KA ಕಡೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸಲುವಾಗಿ ಅವರು ಲಿಂಕನ್ನು ಕೊಟ್ಟಿದ್ದಾರೆ ಇವತ್ತು. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲಿಕೇಶನ್ ಸಲುವಾಗಿ ವೆಯ್ಟ್ ಮಾಡ್ತಿದ್ರಿ, ಇವಾಗ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಸೊ ಇಲ್ಲಿ ಈ ವೆಬ್ಸೈಟ್ ಮೇಲೆ ನೋಡ್ಬೋದು, KA 2024 ಅಧಿಸೂಚನೆಯನ್ನು ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ವೆಬ್ಸೈಟ್ಗೆ ಹೋಗಿ ಇಲ್ಲಿ KCET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವತ್ತು ಅಂದರೆ 30 ಜುಲೈ 2024ಗೆ ಅವರು ಈ ಆನ್ಲೈನ್ ಅಪ್ಲಿಕೇಶನ್ಗೋಸ್ಕರ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಪ್ರೊಸೀಜರ್ ಏನಂದರೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅರ್ಜಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೋದು ಇಲ್ಲಿ. ಸೊ ಏನೇನು ಡೀಟೇಲ್ಸ್ ಅವರು ಕೇಳಿದ್ದಾರೆ ಇಲ್ಲಿ ನೀವು ಕ್ಲಿಯರಾಗಿ ಓದಿ ಸಬ್ಮಿಟ್ ಮಾಡಬೇಕು. ನಾನಿಲ್ಲಿ ನಿಮಗೆ ಏನು ಒಂದು ವಿಷಯ ಹೇಳಲು ಹೊರಟಿದ್ದೀನಿ ಅಂದರೆ, ಇಲ್ಲಿ ಸಬ್ಜೆಕ್ಟ್ ಕೇಳಿದ್ದಾರೆ, ಸಬ್ಜೆಕ್ಟ್ ಆಯ್ಕೆ ಮಾಡೋದು. ಸೊ ಇಲ್ಲಿ ನೀವು ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದೀರಿ ಅಥವಾ ಓದ್ತಾ ಇದ್ದೀರಿ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ ಎದುರುಗಡೆ ನೋಡಿದಾಗ ಬ್ರ್ಯಾಕೆಟ್ನಲ್ಲಿ 1 ಎಕನಾಮಿಕ್ಸ್ ತಗೊಂಡಾಗ 1 ಅಂತ ಬ್ರ್ಯಾಕೆಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ 2 ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಫೋಕ್ ಲಿಟ್ರೇಚರ್ ಬ್ರ್ಯಾಕೆಟ್ನಲ್ಲಿ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಸಬ್ಜೆಕ್ಟ್ಗೆ ನೀವು ಬ್ರ್ಯಾಕೆಟ್ನಲ್ಲಿ ನೋಡಿದಾಗ ಸಬ್ಜೆಕ್ಟ್ ಎದುರುಗಡೆ ರೋಮನ್ ನಂಬರನ್ನು ಮೆನ್ಷನ್ ಮಾಡಿದ್ದಾರೆ. ಸ್ಪೆಷಲಿ ಫಿಸಿಕಲ್ ಸೈನ್ಸ್ ತೊಗೊಂಡಾಗ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ರೋಮನ್ 4 ಇದೆ. ಸೊ ಅದೇ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗಾಗಿ ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಸೊ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗಾಗಿ ಅವರು ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗಾಗಿ ರೋಮನ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ಈ ನಿಮಗೆ ಕ್ವಶನ್ ಬರ್ಬೋದು, ಯಾಕೆ ಈ ಸಬ್ಜೆಕ್ಟ್ಗಳಿಗೋಸ್ಕರ ಮಾತ್ರ ರೋಮನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು KCET ಅಧಿಸೂಚನೆ KA ಕಡೆಯಿಂದ ನೋಡಿದಾಗ ಕೊಟ್ಟಿರೋ ಅಧಿಸೂಚನೆಯಲ್ಲಿ ಇಲ್ಲಿ ವಿಷಯಗಳಿಗೆ ಹೋದಾಗ, ಸೊ ಇದು 13 ಜುಲೈ ಎಂದು ಅವರು ಅಧಿಸೂಚನೆಯನ್ನು ಹೊರಡಿಸಿದ್ರು. ಈ ಅಧಿಸೂಚನೆಯಲ್ಲಿ ನೀವು ನೋಡ್ಬೋದು ಯಾವ ವಿಷಯಗಳಿಗಾಗಿ ಅವರು KCET ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಓವರಾಲ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅವರು 41 ವಿಷಯಗಳಿಗಾಗಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆದರೆ 41 ವಿಷಯಗಳಲ್ಲಿ ಸ್ಪೆಷಲಿ ಅರ್ಥಶಾಸ್ತ್ರ ಇಲ್ಲಿ ಬ್ರ್ಯಾಕೆಟ್ ರೋಮನ್ 1 ಅಂತ ಕೊಟ್ಟಿದ್ದಾರೆ. ಸೊ ನಾನು ಫಿಸಿಕ್ಸನ್ನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಇಲ್ಲಿ ಫಿಸಿಕ್ಸ್ ತಗೊಂಡಾಗ, ಯಾಕಂದರೆ ನನ್ನ ಸಬ್ಜೆಕ್ಟ್ ಫಿಸಿಕ್ಸು, ಭೌತ ವಿಜ್ಞಾನ ಇಲ್ಲಿ ಬ್ರ್ಯಾಕೆಟ್ 4 ಕೊಟ್ಟಿದ್ದಾರೆ. ಸೊ ಓವರಾಲ್ ರೋಮನ್ ನಂಬರನ್ನು ಅಬ್ಸರ್ವ್ ಮಾಡಿದಾಗ 1 to 10 ಇದೆ. ಸೊ ಇಲ್ಲಿ ರೋಮನ್ 1 ತಗೊಂಡಾಗ ಅರ್ಥಶಾಸ್ತ್ರ, ಅದಲ್ಲದೆ ಅದರ ಓಪನ್ ಎಲೆಕ್ಟಿವ್ ಅಂತ ಸೆಲೆಕ್ಟ್ ಮಾಡ್ತಿರಲ್ಲ, ಆ ವಿಷಯವನ್ನು ನೀವು ನಿಮ್ಮ ಒಂದು ಕೋರ್ ಸಬ್ಜೆಕ್ಟ್ ಅಡಿಯಲ್ಲಿ ಓದಿದಾಗ ಆ ಎಲ್ಲ ಅಭ್ಯರ್ಥಿಗಳು ಅದೇ ವಿಷಯದಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಫಿಸಿಕ್ಸ್ ತಗೊಂಡಾಗ ಭೌತಶಾಸ್ತ್ರ, ಕೆಲವೊಂದು ಸ್ಟೂಡೆಂಟ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ PG ಮಾಡಿರ್ತಾರೆ, ಅಂದರೆ ಮಾಸ್ಟರ್ ಡಿಗ್ರಿ ಓದಿರ್ತಾರೆ, ಅಥವಾ ಸಾಲಿಡ್ ಸ್ಟೇಟ್ ಫಿಸಿಕ್ಸ್, ಪರಮಾಣು ಅಥವಾ ಅಣು ಭೌತ ವಿಜ್ಞಾನ, ಮಟೀರಿಯಲ್ ಸೈನ್ಸ್ ಕೂಡ ಬರುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್, ಯಾವುದೇ ನ್ಯೂಕ್ಲಿಯರ್ ಫಿಸಿಕ್ಸ್. ಸೊ ನಿಮ್ಮ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಅಲ್ಲಿ ನೀವು ಏನಾದರೂ PG ಮಾಡಿದರೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಅಲ್ಲದೆ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಇತರೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರುವ
ಪೂರೈಸಿರುವ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ಭೌತಿಕ ವಿಜ್ಞಾನದಲ್ಲಿ ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಸೊ ಒಂದು ವೇಳೆ ನೀವು ಆ ಸಬ್ಜೆಕ್ಟ್ ಅಲ್ಲದೆ ಅದಕ್ಕೆ ಸಂಬಂಧಿಸಿದ ಸಬ್ಜೆಕ್ಟ್ನಲ್ಲಿ PG ಮಾಡಿದರೆ ನೀವು ಭೌತಿಕ ವಿಜ್ಞಾನದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕ್ವಶನ್ ಇರುತ್ತೆ, ಡೌಟ್ ಬರುತ್ತೆ, ಈ ಸಬ್ಜೆಕ್ಟ್ಗಳಿಗೆ ಮಾತ್ರ ಯಾಕೆ ರೋಮನ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೀವು 2023ರ ಅಧಿಸೂಚನೆಯನ್ನು ನೋಡಿದಾಗ ಅವರು ಅಲ್ಲಿ ಸಬ್ಜೆಕ್ಟ್ ಎದುರುಗಡೆ ರೋಮನ್ ಅನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ವಿಷಯಗಳು 2 ಪತ್ರಿಕೆಗಳಿಗೆ ನೀವು ಎಕ್ಸಾಮ್ ಬರೀಬೇಕಾಗತ್ತೆ, 41 ಸಬ್ಜೆಕ್ಟ್ಗೋಸ್ಕರ. ಆದರೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಎದುರೇ ರೋಮನ್ ನಂಬರನ್ನು ಬರೆದಿಲ್ಲ ಅವರು. ಅಷ್ಟೇ ನಿಮಗೆ ಸಂಬಂಧಿಸಿದ ಸಬ್ಜೆಕ್ಟ್ನಲ್ಲಿ ನೀವು ಆ ಕೋರ್ ಸಬ್ಜೆಕ್ಟ್ನಲ್ಲಿ ಎಕ್ಸಾಮ್ ಬರೀಬೇಕಾಗತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆದರೆ ರೋಮನ್ ನಂಬರ್ಸ್ ಕೊಟ್ಟಿರಲಿಲ್ಲ. ಸೊ ಆದರೆ ಈ ಬಾರಿ ಅವರು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸ್ಪೆಷಲೈಸೇಷನ್ ಇರುತ್ತೆ. ಆ ಸಬ್ಜೆಕ್ಟ್ನಲ್ಲಿ ನೀವು PG ಮುಗಿಸಿದ್ರೆ ನೀವು ಆ ಕೋರ್ ಸಬ್ಜೆಕ್ಟ್ನಲ್ಲೇ ಕೆಸೆಟ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಪ್ಲಿಕೇಶನನ್ನು ನೋಡಿದಾಗ ಸೊ ಎಲ್ಲ ಸಬ್ಜೆಕ್ಟ್ಗಳಿಗೆ ರೋಮನ್ ನಂಬರ್ಸ್ ಕೊಟ್ಟಿದ್ದಾರೆ. ನೀವು ಒಂದು ವೇಳೆ ಆ ಸಬ್ಜೆಕ್ಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದರೆ ನೀವು ಅದೇ ಸಬ್ಜೆಕ್ಟ್ನಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದೆಲ್ಲ ಕೇಳಿರುವ ಡೀಟೇಲ್ಸನ್ನು ನೀವು ಆರಾಮಾಗಿ ಫಿಲ್ ಮಾಡಿ, ಕೇರ್ಫುಲ್ಲಾಗಿ ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಅದು ಯಾವಾಗ ಮಾಡ್ಬೋದು, ನೀವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ID ಬರುತ್ತೆ, ಅದನ್ನು ಸಬ್ಮಿಟ್ ಮಾಡಿ, ಡೇಟ್ ಆಫ್ ಬರ್ತ್ ಸಬ್ಮಿಟ್ ಮಾಡಿ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಫೀ ಕೂಡ ಪೇ ಮಾಡಬೇಕು. ನೀವು 2 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಫೀ ಪೇಮೆಂಟ್ ಮಾಡಬೇಕು. ಅದಾದ ನಂತರ ನಿಮ್ಮ ಅಪ್ಲಿಕೇಶನನ್ನು ನೀವು ಪ್ರಿಂಟ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್